ಹೆಂಡತಿ ಪ್ರೆಗ್ನೆಂಟ್, ಅದಕ್ಕೆ ಅಣ್ಣ ಟೆನ್ಷನ್ ಸಿಗರೇಟ್ ಹೊಡಿತಿದ್ದ. ಅವಾಗ್ಲೇ ನರ್ಸ್ ಬಂದ್ ಖುಷಿ ವಿಷಯ ಹೇಳ್ತಾರೆ. ನೋಡ್ರಿ ಆಪಲ್ ತರ ಇದೆ. ಅವ್ರ ಅಪ್ಪಂಗ್ ಫುಲ್ ಖುಷಿ ಆಗ್ಬಿಡುತ್ತೆ. ನೆಕ್ಸ್ಟ್ ದಿವಸ ಟ್ಯಾಕ್ಸಿ ಪಾಪು ಅಳ್ತಾ ಇರುತ್ತೆ. ಅದಕ್ಕೆ ಒಂಚೂರು ಬಿಸಿ ಬಿಸಿ ಇಂಜಿನ್ ಆಯಿಲ್ ಕುಡಿಸ್ತಾರೆ. ಟ್ಯಾಂಕ್ ಇಚ್ಚಿನ ಇವ್ರ ಅಪ್ಪ ಅಮ್ಮಂಗೆ ಇವ್ನ ದೊಡ್ಡರ ಮೇಲೆ ಒಳ್ಳೆ ಟ್ಯಾಕ್ಸಿ ಆಗ್ಬೇಕು ಅಂತ ಇರುತ್ತೆ. ಆದ್ರೆ ಅಣ್ಣಗ್ ರೇಸಿಂಗ್ ಕಾರ್ ಆಗ್ಬೇಕಂತ ಆಸೆ ಇರುತ್ತೆ. ಜನ್ಮಕ್ಕೆ ಹೋಗೋ ಕೋಪ ಮಾಡ್ಕೊಂಡ್ ಮಗು ರೂಮ್ ಒಳಗಡೆ ಬರುತ್ತೆ. ನೋಡಿದ್ರೆ ರೇಸಿಂಗ್ ಕಾರ್ ಸೆಟಪ್ ನ ಅಣ್ಣ ರೂಮ್ ಒಳಗಡೆ ಇಟ್ಕೊಂಡಿರ್ತಾನೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಮೇಲೆ ಅಣ್ಣ ಫುಲ್ ಮಾಡಿಫೈ ಆಗ್ಬಿಡ್ತಾನೆ. ಹೆಂಗ ಇವೆಲ್ಲ ಅವ್ರ ಅಪ್ಪ ಅವ್ರ ಮಗನ್ ದಿಕ್ಕಿ ತೆಗ್ಬಿಟ್ಟು ಪೈಟ್ ಅಂತ ಹೊಡಿತಾರೆ. ಅವ್ರ ಅಪ್ಪ ರೂಮ್ ಅಲ್ಲಿ ಲಾಕ್ ಮಾಡ್ಬಿಡ್ತಾನೆ. ಆದ್ರೂ ಅಣ್ಣ ಕಿಟಕಿಯಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈ ಕತೆಗೆ ಹೆವಿ ಟ್ಯಾಲೆಂಟ್ ಇರುತ್ತೆ. ಕೆಲಸ ಮಾಡ್ತಾ ಮಾಡ್ತಾನೆ ಗಿಟಾರ್ ಬರ್ಸುತ್ತೆ. ಇಲ್ಲಿ ಎಲ್ಲಾ ಪ್ರಾಣಿಗಳು ಸೇರಿ ಶಿಪ್ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ಶಿಪ್ ಇಂದ 2 ಪಾರ್ಟ್ ನ ಜಿಪ್ ಹಾಕ್ಬಿಟ್ಟು ಜಾಯಿಂಟ್ ಮಾಡ್ಬಿಡ್ತಾರೆ. ಇವ್ರು 3 ಜನ ಕೆಲಸ ಮಾಡ್ರಂದ್ರೆ ಅವ್ರಿಗವ್ರೆ ಒಬ್ರಿಗೊಬ್ರು ಮಣ್ಣಾಕಂತಿರ್ತಾರೆ. ಈ ಹಂದಿ ಕಬ್ಣನ ಕರಗಿಸಿ ಒಂದ್ ಬಾಕ್ಸ್ ಹಾಕ್ತಾನೆ. ಓಕೆನಾ? ಆಮೇಲೆ ಇಲಿ ಅದರಿಂದ ಕಬ್ಣದ ಪ್ಲೇಟ್ ನ ತಯಾರು ಮಾಡ್ತಾನೆ. ಈ ಮಿಷಿನ್ ಎಲ್ಲಾ ಪ್ಲೇಟ್ ನ ಇಸ್ಪಿಟ್ ತರ ಎಸೆಯುತ್ತೆ. ಇವರೆಲ್ಲರೂ 2095 ಬದುಕ್ತವ್ರೆ. ಈ ಕೋತಿ ಕಸದೊಳಗಡೆ ಹೋಗ್ಬಿಟ್ಟು ಕಸ ಕ್ಲೀನ್ ಮಾಡ್ತಾ ಇರುತ್ತೆ.